ಯಾಕೆ ದೀಪು? ಯಾಕೆ ಹೊರಗೆ ನಿಂತ್ಕೊಂಡು ಅವಾಗಿಂದ ಜಗಳ ಮಾಡ್ತಾ ಇದೀಯಂತೆ? ಯಾಕೆ ಜಗಳ ಮಾಡ್ತಾ ಇದೀಯಾ? ನಿನ್ಗೇನು ಬುದ್ಧಿ ಐತೆ ಅನ್ನೋಣ ಇಲ್ಲ ಅನ್ನೋಣ? ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಅಯ್ಯೋ ದೇವ್ರೆ, ಅಲ್ಲ ನಿನಗೆ ಏನು ಅನ್ಸಲ್ಲ? ನಮ್ಮಮ್ಮ ಅವ್ರ ಹತ್ರ ಸುಳ್ಳು ಹೇಳ್ತಾ ಇರೋದು. ನನಗೆಲ್ಲ ವಿಷಯ ಗೊತ್ತು ಪ್ರದಿ. ನೀನು ನನ್ನ ಹತ್ರ ಮಾತಾಡಬೇಡ. ನೀನು ನಿಮ್ಮ ಅಮ್ಮಯ್ಯ ಎಷ್ಟು ಸುಳ್ಳು ಹೇಳಿ ನನ್ನ ಮದುವೆ ಮಾಡ್ಕೊಂಬಂದಿದ್ದೀರಾ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿದ್ಯ ಅಂದ್ರೆ ಸರಿ ಹೋಗೋದಿಲ್ಲ. ನಿಮ್ಮ ಅಮ್ಮಯ್ಯ ಮಾತಾಡ್ತಾ ಇರೋದನ್ನ ನಾನೇ ಟಿವಿ ಯಾರೇ ನಿಮ್ಮ ಅಮ್ಮಯ್ಯ ಮಾತಾಡೋದು ಕೇಳಿಸ್ಕೊಂಡೆ. ಯಾರೋ ಹೇಳ್ಕೊಟ್ಟಿರೋದು ಮೂರನೇ ವ್ಯಕ್ತಿಗಳು ಮಾತು ಕೇಳಿ ಅವ್ರು ಹೇಳ್ಕೊಟ್ಟಿರೋದು ಕೇಳಿ ಮಾತಾಡ್ತಾ ಇಲ್ಲ. ಹಿಂಗೆ ಮೋಸ ಮಾಡ್ಬೇಕಂತ ನನಗೆ ಎಷ್ಟು ದಿನದಿಂದ ಕರ್ಕೊಂಡಿದ್ರಿ ನೀವು? ಯಾವ ಮೋಸನೂ ಮಾಡಿಲ್ಲ ಕಣೆ, ಏನಿಲ್ಲ. ಅಲ್ಲ ನಿನ್ಗೇನು ಕಮ್ಮಿ ಮಾಡಿದೀವಿ ಅಂತ ಹಿಂಗೆ ಬೈ ಮಾಡ್ತಾ ಇದೆಯಾ? ನಮ್ಮ ಮರ್ಯಾದೆ ತೆಗಿತಾ ಇದೆಯಾ? ನೀನು ಹೊರಗೆ ನಿಂತ್ಕೊಂಡು ನಡಿ ಒಳಗೆ ಹೋಗಿ ಮಾತಾಡೋಣ ಅಂದ್ರು ಮಾತಾಡಲ್ವಲ್ಲ ನೀನು. ಅಲ್ಲ ರೀತಮ್ಮ, ನೀನು ಮಾಡಿರೋದು ಮೋಸ. ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಇರೋ ವಿಷಯ ಹೇಳ್ಬೇಕಾಗಿತ್ತು. ಹಿಂಗೆ ಯಾಕೆ ಮಾಡ್ಬೇಕಾಗಿತ್ತು ಹೇಳು? ನನ್ನ ಮಗಳಿಗೆಲ್ಲ ಸುಳ್ಳು ಹೇಳಿ ಹಿಂಗೆ ಮದುವೆ ಮಾಡ್ಕೊಂಡಿದ್ಯಲ್ಲ. ಏನ ಹಿಂಗೆ ಹೇಳಕ್ಕೆ ನೀವೇ ಬೇಕು, ಹಿಂಗೆ ಮೋಸ ಮಾಡಕ್ಕೆ ನೀವು? ಈಗ ಸರಿ, ಏನೋ ಕೇಳಿಸ್ಕೊಂಡ್ಲು. ಈಗ ನಾವೇನು ಕರ್ಕೊಂಬಂದಾಗಿಂದನೂ ಏನು ಇವಳಿ ಮೋಸ ಮಾಡಿದೀವಿ ಹೇಳು? ಚೆನ್ನಾಗಿ ನೋಡ್ಕೊಂಬ್ತಾ ಇದೀವಿ. ಏನು ಉಮ್ತಾಳ ಅದನ್ನು ಮಾಡ್ಕೊಂಡು ಉಮ್ಲೇಳು ಅಂತ ಸುಮ್ಮನಾಗಿದ್ದೀವಿ. ಏನು ತಿಂತಾಳ ಅಂತ ಅಂದ್ಕೊಟ್ಟಿದ್ದೀವಿ. ಗನವ ನೋಡ್ಕೊಂಬ್ತಾ ಇದ್ದೀವಿ. ಏನು ಗನವ ನೋಡ್ಕೊಂತೀಯ? ನಾನು ಈಗಿದ್ದು ಆ ಗಾಗನಿಗಿನ್ನ ನಾನು ಚೆನ್ನಾಗಿರ್ಬೇಕು, ನಾನು ಒಳ್ಳೆ ಚೆನ್ನಾಗಿರೋ ಮನೆಗೆ ಸಿಗಬೇಕು, ನಾನು ಅವಳಿಗಿನ್ನ ಚೆನ್ನಾಗಿರ್ಬೇಕು ಅಂತ ಹೇಳಿ ತುಂಬ ಆಸೆ ಪಟ್ಟಿದ್ದೆ. ಇವಾಗ ನಾನು ಅವಳಿಗಿನ್ನ ಕೀಳಾಗ್ಬಿಟ್ಟೆ ಕಣೋ. ನಾನು ಎರಡೊಳ್ಳೆ ಸರ ಹಾಕಬೇಕು ಅಂತಿದ್ದೆ, ಚೆನ್ನಾಗಿರೋ ಮನೇಲಿರಬೇಕು, ನಾನು ಅವಳಂಗೆ ಸರಿ ಸಮನಾಗಿರ್ಬೇಕು, ಇಲ್ಲಾಂದ್ರೆ ನಾನು ಅವಳಿಗಿನ್ನ ಜಾಸ್ತಿ ಮೇಲನ್ನಂಗಿರ್ಬೇಕು ಅನ್ನೋದು ನನಗೆ ಆಸೆ ಇದ್ದಿದ್ದು. ಆದರೆ ನೀವು ಈ ರೀತಿ ಮಾಡಿರೋಕ್ಕೆ ಇವತ್ತು ನಾನು ಅವಳೆದ್ರಿಗೆ ಎಷ್ಟು ಚೀಪ್ ಆಗ್ಬಿಟ್ಟೆ. ನಮ್ಗೆ ಆಗದೆ ಇಲ್ದವ್ರಿಗೆ ಎದ್ರಿಗೆಲ್ಲ ನಾ ಇಂಥದ್ದೆಲ್ಲ ಮಾಡಿ ನಮಗೆ ಇಲ್ಲೋದು ನಮ್ಮ ಮರ್ಯಾದೆ ಕಳ್ಕೊಂಬಂಗೆ ಮಾಡಿಬಿಟ್ರಲ್ಲೋ ನೀನು ನಿಮ್ಮ ಅಮ್ಮ ಸೇರ್ಕೊಂಡು. ಎರಡಳೆ ಸರ ಮಾಡಿಸ್ತೀನಿ ಐತೆ ಒಡವೆ ಎಲ್ಲನ ಮಾಡ್ಸೋದೇ ಬೇಡ, ಹಾಕ್ಯಬೇಕು, ಹಾಕ್ಯಮದೇನೆ ಅಂತೇಳಿ ಎಲ್ಲ ಸುಳ್ಳು ಹೇಳಿದಿರಲ್ಲ. ಇದೆಲ್ಲ ಹೇಳಿರೋದು ನೀವು ಸುಳ್ಳು ತಾನೆ? ನಿಮ್ಮ ಅಮ್ಮ ಎಲ್ಲ ಎಷ್ಟೆಲ್ಲ ಸುಳ್ಳು ಹೇಳಿದಾಳೆ. ಬರೀ ಸುಳ್ಳು ಬುರ್ಕಿ ನಿಮ್ಮ ಅಮ್ಮಯ್ಯ. ನೋಡ್ದೀಪು, ಹೇಳ್ದಂಗೆ ಕೇಳು, ನಡಿ ಒಳಗೆ ನೋಡಿ. ಸುಮ್ಮನೆ ಯಾಕೆ ಇಲ್ಲಿ ಗಲಾಟೆ ಮಾಡ್ಕೊಂತೀಯಲ್ಲ? ನಿನ್ಕೊಂಡು ನೋಡ್ತಾರೆ. ಈಗ ನೋಡು, ಜನಗಳಿಗೆ ನಮ್ಮ ಕೇರೆಗಿರೋರಿಗೆಲ್ಲ ನಿನ್ಕೊಂಡು ನೋಡೋಕ್ಕೆ ಒಂದು ಸಿರಿ. ಬೇರೆ ಯಾರಿಗೂ ಅಲ್ಲ, ನಮ್ಮ ದೊಡ್ಡಮ್ಮನಿಗೆ ನೋಡೋಕ್ಕೆ ಒಂಥರ ಖುಷಿ. ನಮ್ಮ ದೊಡ್ಡಮ್ಮನ ಮಗಳಿಗೆ ಇಷ್ಟೇ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಯಾಕೆ ಜಗಳ? ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡವ್ರೆ ಅದಕ್ಕೆ. ಹೆಣ್ಮಗಳಿಗೂ ಐ ಅನ್ಸಿದ್ರಿ. ಹೆಣ್ಮಗಳನ್ನ ಐ ಅನ್ಸಿರೋದು ನಿಮ್ಗೆ ಶಾಪ ತಡ್ತಂಗಿರಲ್ಲ. ನೋಡ್ತಿರ್ರಿ ಬೇಕಾರೆ. ಹೆಣ್ಮಗಳನ್ನೇ ಸಹಿಸ್ಕೊಂಬಲ್ಲ ಅಂದ್ರೆ ನಿಮ್ಮನ್ನು ಸಹಿಸ್ಕೊಂಬಲ್ಲ ಇವಳು. ನೀವು ಎಂತ ನನ್ನ ಮಗ ನನ್ನೇನೆ ನಿನ್ನ ನಡಿ ಹಸಿಕೆ ನಮ್ಮ ಮನೆಯಾಗಿದ್ಯಾ, ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ಯಾ ಅಂತ ಬೊಗಳಾಡನು. ನನ್ನ ಮಗ ಸುಮಾರದನಲ್ಲ, ಇಂತ ನೆಚ್ಕೊಂಡು ಬಂದಿದ್ಯಲ್ಲ ನೀನು. ಲೋಡ್ ಶಿವಾನಿ, ನೀನು ಸುಮ್ಮನಿರು, ಸುಮ್ಮನೆ ಮಾತಾಡಬೇಡ. ಈಗ ನಮ್ಮನೆ ವಿಷಯದಾಗ ನೀನು ತಲೆ ಹಾಕ್ಬೇಡ, ಸುಮ್ಮನಿರು. ನೀನು ಹೋಗಿದ್ಯಾ ತಾನೆ ಗಂಡನ ಮನೆಗೆ, ಚೆನ್ನಾಗಿದ್ಯಾ ತಾನೆ, ಚೆನ್ನಾಗಿರು. ಸರಿನೇ, ಸುಮ್ಮನೆ ಇಲ್ಲಿ ತಮ್ಮನ ಬಗ್ಗೆ ಏನೇನೋ ಮಾತಾಡಕ್ಕೆ ಬರಬೇಡ ನೀನು. ಅವಳು ಹಂಗೆ ಮತ್ತೆ ಉರಿಯ ಬೆಂಕಿಯಾಗ ತುಪ್ಪ ಉರಿಯಕ್ಕೆ ಬರ್ತಾಳೆ. ಅವಳು ಮೊದಲೇ ಉರ್ದೋರ್ದು ಬೀಳ್ತಾ ಇದ್ದಾಳೆ. ಈಗಳೇ ನಾನು ಇರೋದು ಹೇಳ್ತೀನಿ, ನೀನು ಏನಂದ್ರೂ ಪರವಾಗಿಲ್ಲ. ಇಲ್ಲ ಇದ್ದಿದ್ದಂಗೆ ಹೇಳ್ತಾ ಇದ್ದೀವಿ ನಾನು ನನ್ನ ಮಗ. ಕಣೆ, ಯಾತಿ ಇಲ್ಲ, ಮಸ್ತಾಗಿತ್ತು, ಎಲ್ಲ ಕಳ್ಕೊಂಡ್ವಿ. ಇವಾಗ ಇರೋದೇ ಈ ಬಾಡಿಗೆ ಮನೆ. ನಮ್ದು ಯಾವ ಆಸ್ತಿನಲ್ಲ, ಯಾವ ದುಡ್ಡು ಇಲ್ಲ, ಯಾವ ಬದನೆಕಾಯಿ ಇಲ್ಲ. ಇದ್ದಿದ್ದಂಗೆ ಹೇಳ್ತಾ ಇದೀವಿ. ಇರೋದಾದ್ರೆ ಇರೋ, ಹೋಗೋದಾದ್ರೆ ಹೋಗು ಕಿತ್ತಾರ್ಕೊಂಡು ಅಷ್ಟೇನೆ. ನಾವು ಇದ್ದಿದ್ದಂಗೆ ಸತ್ಯನೇ ಹೇಳ್ತಾ ಇದೀವಿ. ನೋಡಮ್ಮ ಈಗ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ನೋಡೋಣ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾಳೆ. ಈಗ ಇರೋದಾದ್ರೆ ಇರು, ಹೋಗೋದಾದ್ರೆ ಹೋಗು ಅಂತ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ನೀನು ಮುಂಚೆಗೆ ಹೇಳ್ಬೇಕಾಗಿತ್ತು. ಅದೇ ಮತ್ತೆ ಮುಂಚೆಗೆ ಇದ್ದಂಗೆನೆ ಹೇಳ್ಬೇಕಾಗಿತ್ತು. ನಮ್ದು ಯಾವ ದುಡ್ಡು ಇಲ್ಲ, ಒಡವೆ ಇಲ್ಲ ಅಂತೇಳಿ ನೀನು ಮುಂಚೆನೇ ಹೇಳಿದ್ರೆ, ಮುಂಚೆಗೆ ಹೇಳ್ಬೇಕಾಗಿತ್ತು ಕಣಮ್ಮ. ನೀನು ಮುಂಚೆಗೆ ಹೇಳಿದ್ರೆ ನಾವು ಹೆಂಗೋ ನಮ್ಮ ಪಾಡಿಗೆ ನಾವು ಯಾರಿಗೋ ಕೊಟ್ಟು ಮದುವೆ ಮಾಡ್ತಿದ್ವಿ. ಹೀಗೆ ಹೇಳ್ತಾ ಇದೀವಿ. ನಾನು ತಿರ್ಗಾ ನಮ್ಮ ಮುಚ್ಚು ಮರ ಇಲ್ಲ, ಯಾವತ್ತಿದ್ರೂ ಗೊತ್ತಾಗಲೇಬೇಕು ಈ ವಿಷಯ. ಅದಕ್ಕೇ ಇದ್ದಿದ್ದಂಗೆ ಹೇಳ್ತಾ ಇದ್ದೀವಿ. ಎಲ್ಲ ವಿಷಯ ಇವತ್ತೇ ಹೇಳ್ತಾ ಇದೀವಿ, ನಮ್ಮ ಬಾಯಿಂದಲೇ ಹೇಳ್ತಾ ಇದೀವಿ. ಯಾರು ಏನು ಹೇಳ್ಬೇಕಾಗೈತಿ? ನಮ್ದು ಯಾತು ಇಲ್ಲ, ಎಲ್ಲ ಕಳ್ಕೊಂಡಿದ್ದೀವಿ. ಇವಾಗ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ಯಾವ ಆಸೆ ತಗೊಂಡು ಏನು ಮಾಡ್ತೇವೆ, ನೆಮ್ಮದಿ ಇರ್ಬೇಕು ಮನೆಯಾಗೆ ಅಂತೇಳಿ ಅವತ್ತಿನ ಬಟ್ಟೆ ಜೀವನ ಮಾಡ್ತಾ ಇದೀವಿ. ಬಟ್ಟೆ ತಾಮಕ್ಕೂ ಆಗ್ತಾ ಇಲ್ಲ. ಹೊಟ್ಟೆ ಒಂದು ನೋಡ್ಕೊಂಡು ಹೊಟ್ಟೆ ಟೈಮ್ ಸರಿ ಹೊಟ್ಟೆ ತುಂಬಿಸ್ಕೊಂಡು ಸುಮ್ಮನೆ ನೆಮ್ಮದಿಯಾಗಿ ಇರ್ತೀವಿ ಅಷ್ಟೇ. ನಾವು ಬಟ್ಟೆಗೂ ಇಕ್ಕಕ್ಕೆ ಹೋಗಲ್ಲ. ಬರೀ ಹೊಟ್ಟೆಯನ್ನು ನೋಡ್ಕೊಂತೀವಿ ಅಷ್ಟೇ. ಇರೋ ತಗೊಂಡು ಹೊಟ್ಟೆವನ್ನು ನೋಡ್ಕೊಂಡ್ರೆ ಸಾಕು. ಊಟಕ್ಕೆ ಏನು ಬೇಕೋ ಅದು ನೋಡ್ಕೊಂಡು ನೆಮ್ಮದಿಯಾಗಿರೋದು ನೋಡ್ತೀವಿ. ಯಾವ ಆಸ್ತಿ ತಗೊಂಡು ಏನು ಮಾಡ್ತೀವಿ? ಒಂದಲ್ಲ ಒಂದಿನ ಆಸ್ತಿನೇ ಕಳ್ಕೊಂತೀವಿ. ಆಸ್ತಿ ಕಳ್ಕೊಂಬೋದಕ್ಕಾಗಿನ ಯಾಕೆ ಮಾಡಬೇಕು? ಆಸ್ತಿ ಮಾಡಿ ಏನೇನು ಸಾಯವಾಗೇನು ಯಾರು ಓದ್ಕೊಂಡು ಹೋಗಲ್ಲ. ಯಾರು ಓದ್ಕೊಂಡು ಹೋಗ್ತಾರೆ? ಇರೋದೆಲ್ಲ ಬಿಟ್ಟು ಹಿಂಗಿದ್ದಾರೆ ಹಿಂಗಿರಲ್ಲ. ಯಾರೇನಾರ ಶಿವ ಒಂಬತ್ತಕ್ಕ ಇರಲ್ಲ. ನಾವೇನು ಆಸ್ತಿ ಮಾಡೋಕೆ ಹೋಗಲ್ಲ. ಇದ್ದಿದ್ದಿರಲಿ, ಹೋಗಿದ್ದೋಗ್ಲಿ, ಎಷ್ಟು ದುಡಿತೀವೋ ಅಷ್ಟು ನೆಮ್ಮದಿಯಾಗಿ ದುಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ ಅಷ್ಟೇ. ಅಷ್ಟೇ, ಇದ್ದಿದ್ದಂಗೆ ಹೇಳ್ಬಿಡ್ತಾ ಇದ್ದೀವಿ ನಾನು ನಮ್ಮಮ್ಮ ಅಷ್ಟೇ. ಇರೋದಾದ್ರೆ ಇರೋ, ಹೋಗೋದಾದ್ರೆ ಹೋಗು. ಪ್ರದೀಪ ಬೇಕಂದ್ರೆ ಇರೋ. ನೋಡಮ್ಮ, ನೋಡು ಈಗ ಹೆಂಗ್ ಮಾತಾಡ್ತಾ ಇದ್ದಾರೆ ನೋಡು. ಇಂಥ ಮೋಸ ಮಾಡಕ್ ನೀನೇ ಬೇಕೇನೋ ಮನೆ ಆಳ? ಇಂಥ ಮೋಸ ಮಾಡಕ್ಕೆ ಮನೆಯಾಳ ನನ್ನ ಮಗನೇ. ಈ ರೀತಿ ಮೋಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವ ನಿನ್ಗೆ? ಹೆಂಗ್ ಮೋಸ ಮಾಡ್ತಾ ಇದೆಯಾ? ನನಗೆ ಈಗ ಬೊಗಳಾಡ್ತಾ ಇದ್ದಾನೆ, ಈಗ ಹೇಳ್ತಾ ಇದ್ದಾನೆ. ಹೌದಕ್ಕ? ನೋಡು ಹೆಂಗ್ ಜಗಳಾಡ್ತಾ ಇದ್ದಾರಲ್ಲ. ನಾಕ ಮೊದ್ಲೇ ಸುತ್ತಮುತ್ತಿರೋ ಅನ್ನತ್ತ ನಾಯಿಗಳು ಕಾಯ್ತಿರ್ತವೆ. ರೀತಿ ಮನೆದು ಏನಾನ ಸಿಕ್ಕಿ ಸಾಕು ರೀತಿಂದು ಅಂತ ಹೇಳಿ ಕಾಯ್ತಾ ಇದ್ವು. ಕಾಯ್ತಿರೋದ್ರಾಗೆ ಇನ್ನು ಇವಳು ಬೇರೆ ಬಾಯ್ ಬೇರೆ ಮಾಡ್ತಾಳೆ. ನಾವೇನನ್ನ ಕೇಳಿಸ್ಕೊಂಬಂಗೆ ಇಲ್ಲ. ನಾವೇನು ಹೇಳ್ತಾ
ಸುಮ್ಮನೆ ಮಾತಾಡ್ತಾ ಇದ್ದಾಳೆ. ಏಯ್ ಇದ್ದಿದ್ದಂಗೆ ಹೇಳ್ತಾ ಇದೀವಿ, ಯಾತೂ ಇಲ್ಲ ನಮ್ದಿಲ್ಲಡು, ಯಾತು ಹೊಲ ಇಲ್ಲ, ಮನೆ ಇಲ್ಲ, ದುಡ್ಡಿಲ್ಲ, ಒಡವೆ ಇಲ್ಲ, ಏನೂ ಇಲ್ಲ ಕಣೆ, ಏನೂ ಇಲ್ಲ. ಇದ್ದಿದ್ದಂಗೆ ಹೇಳ್ತಾ ಇದೀವಿ. ಮೇಡಮ್ಮ ಏನು ಇಲ್ದಿದ್ರೊಟ್ಟೆ ಬಂದಾಗಿಂದ ನಾವು ನಿನ್ನ ಹೆಂಗೆ ನೋಡ್ಕೊಂಡಿದ್ದೀವಿ ಹೇಳು. ಬಿಡು, ಕೂಲಿನಾಗ್ಲೇ ಮಾಡಿ ನೀನು ಸ್ವಷ್ಟು ಚೆನ್ನಾಗಿರ್ಬೇಕು, ನನ್ನ ನೆಂಟು ಚೆನ್ನಾಗಿರ್ಬೇಕು ಅಂತ ಹೇಳಿ ನಿಮ್ಮನ್ನು ಹೆಂಗೆ ನೋಡ್ಕೊಂಡಿದ್ವಿ. ಎಲ್ಲ ನಾವು ಒಂದು ಕೆಲ್ಸಕ್ಕೆ ಹೋಗೋ ಅಂತ ಹೇಳಿದ್ದೀವಿ. ಏನೋ ನಿನ್ನ ಯಾತನ ಒಂದು ತಂದಾಕಮ್ಮ ಅಂತ ಹೇಳಿದ್ದೀವಿ. ನೋಡ್ಕೊಳ್ಳಿ, ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ. ಸುಮ್ಮನೆ ಇರೋದು ಕಲ್ಕೊಳಮ್ಮ. ಸುಮ್ಮನೆ ನೀನೇನು ತಲೆ ಕೆಡ್ಸ್ಕೊಂಬದ್ದು ಕಲಿಬೇಡ. ಈಗ ಯಾವತ್ತಿದ್ರೂ ಗೊತ್ತಾಗಬೇಕು ಅಂತೇಳಿ ಏನೋ ನಾವು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಹೆಣ್ಣು ಸಿಗಲ್ಲ. ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡು ಅಂತೇಳಿ ಗಾದೆನೇ ಐತಿ ಅಂತೇಳಿ ಹೆಣ್ಣು ಸಿಗಲ್ಲ. ಹೆಂಗೋ ಬಿಡು, ಹೆಣ್ಣು ಸಿಗುತ್ತಲ್ಲ ಅಂಬೋದೊಂದು ಇದಕ್ಕೋಸ್ಕರ ಮದುವೆ ಮಾಡ್ಕೊಂಡ್ವಿ. ನೀನು ನನ್ನ ಮಗನೇ ಆಗೋದು ಅಂತೇಳಿ ನೀನು ಆಟ ಹಿಡಿದು ಮದುವೆ ಅದಲ್ಲ. ನೀವು ಹಿಂಗೆ ಹೇಳಿಕ್ಕೆ ನನ್ನೆಲ್ಲ ಸರಿಯಾಗಿ ನಂಬಿಸಿದ್ರಲ್ಲ, ಸುಳ್ಳು ಹೇಳಿ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಸುಳ್ಳು ಹೇಳಿರಿ, ಎಲ್ಲ ಸುಳ್ಳು ಹೇಳಿದ್ರಪ್ಪ ನೀವು. ನೀವು ಹೇಳಿದ್ದು ಒಂದ ಎರಡ ಸುಳ್ಳು, ಎಷ್ಟು ಸುಳ್ಳು ಹೇಳಿದ್ದು ನನಗೆ ಹಂಗೆ ಹೊಟ್ಟೆ ಉರಿತೈತೆ, ಅಷ್ಟು ಸುಳ್ಳು ಹೇಳಿದ್ರಿ. ಹಂಗೆ ಮನ್ಯಾಳ ನನ್ನ ಮಗ ಎಷ್ಟು ಸುಳ್ಳು ಹೇಳ್ದೋ, ಎಷ್ಟು ಸುಳ್ಳು ಹೇಳ್ದೆ ಮನ್ಯಾಳ. ನನ್ನ ಜೀವನ ಹಾಳು ಮಾಡ್ದಲ್ಲ. ಇವತ್ತು ಅವಳು ಎದುರಿಗೆ ನಾನು ಎಷ್ಟು ಸದ್ರ ಆಗ್ತೀನಿ ಗೊತ್ತೇ, ಇವತ್ತು ಎಷ್ಟು ಕೀಳಾಗ್ತೀನಿ ಕಣೋ. ಈಗ ಹೇಳ್ತೀರಾ ಯಾತು ಇಲ್ಲ ಅಂತೇಳಿ, ಮುಂಚೆ ಹೇಳಕ್ಕೇನು ಬಾಯಕ್ಕೆ ಯಾಕೆ ಇಕ್ಕೊಂಡಿದ್ರು, ಯಾಕೆ ಇಕ್ಕೊಂಡಿದ್ರು ನೀನು ಬಾಯಕ್ಕೆ ಕಡುಬಿಕ್ಕೊಂಡಿದ್ದೆ. ನೀನು ಸುಮ್ಮನೆ ಮಾತಾಡ್ಬೇಡ, ತೆಗ್ದೆರಡು ಬಿಟ್ಬಿಡ್ತೀನಿ ನೋಡು. ಸುಮ್ಮನೆ ಇರೋದು ಕಲಿ ಅಷ್ಟೇನೆ. ನೀನು ಯಾಕೆ ಬಂದಂಗಿಂದ ನೋಡ್ಕೊಂಡಿದ್ದೀವಲ್ಲ ಅದಕ್ಕೆ. ನಮ್ಮ ತಗವೆಲ್ಲ ನಡೆಯಲ್ಲ, ಇರೋದಾದ್ರೆ ಇರೋ. ಸುಮ್ಮನೆ ನೀನು ಇಲ್ಲದ್ದು ಅಲ್ವಾಟ ಮಾಡಿ ಅಂತ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ನೀನು ಇಲ್ಲದ್ದು ಇದು ಮಾಡ್ಬೇಡ. ನಿಮ್ಮ ಅಮ್ಮನ ಮೇಲೆ ಅವಾಗಿಂದ ನಿಗ್ರಾಡ್ತಾ ಇದೆಯಾ ಅಂತೆ, ಅಮ್ಮನ ಮೇಲೆ ಅವಾಗಿಂದ ಜೋರು ಮಾಡ್ತಾ ಇದೆಯಾ ಅಂತೆ. ಅವೆಲ್ಲ ಬಿಟ್ಬಿಡ್ಬೇಕಕ್ಕ, ನೋಡಿ ಹೇಳಿರ್ತೀನಿ. ಮುಚ್ಚ ಬಾಯಿ ಮುಚ್ಚವ್. ಯಾಕೆ ನನ್ನ ಮಗಳ ಮೇಲೆ ಜೋರು ಮಾಡೋದು, ಅವಳು ಇನ್ನೊಂದು ಕ್ಷಣನೂ ಇರಲ್ಲ ಕಣ ಮನೆಯಾಗೆ. ನಡಿಯ ದೀಪು, ನಡಿಯ, ಬ್ಯಾಗ್ ತಗೊಂಡು ನಡಿ ಹೋಗೋಣ, ಊರಿಗೆ ಹೋಗೋಣ ನಡಿ. ಇರಬಾರ್ದು ಇಂಥ ತಕ್ಕ ನಡಿ. ನಾವು ಕೊಡ್ತಿರ್ಲಿಲ್ಲಪ್ಪ, ಏನು ಮಾಡೋಣ. ನಮ್ಮ ಅಕ್ಕನ ಮಕ್ಳು ಇಬ್ಬರು ಸೇರ್ಕೊಂಡು ಅವರೇ ಮಾಡಿದ್ದು. ಒಳ್ಳೆ ಮನೆ ಸೇರಿಸ್ತೀನಿ ಅಂತ ಹೇಳಿ ನನ್ನ ಮುಂದೆ ಮಾಡಿದ್ದು ನಮ್ಮ ಅಕ್ಕಯ್ಯ. ನಾವೇನೋ ಬಿಡು, ಒಳ್ಳೆ ಮನೆ ಸೇರಿಸ್ತಾಳೆ, ಒಳ್ಳೆ ಮನೆ ಕೊಡ್ತಾಳೆ ಅಂತಿದ್ರೆ ಇಂಥರ್ನ ಗಂಟು ಹಾಕಿಳ್ತೊಂದು. ನನ್ನ ಮಗಳು ತೀರ ಮದುವೆ ಆಗ್ದಂಗೆ ಹಂಗೆ ಇದ್ರು ಪರವಾಗಿಲ್ಲ, ಇಂಥ ನನ್ನ ಮಕ್ಕಳು ಸವಾಸ ಬೇಡ. ನೋಡಿ ಈಗ ಹೆಂಗೆ ಮಾತಾಡ್ತಾ ಇದ್ದಾನೆ. ನನ್ನ ಮಗಳನ್ನ ಯಾರನ್ನಾತ್ ಮಾಡ್ಕೊಂಡು ಹೋಗಾರು, ನಿನ್ನ ಮಗಳು ಮದುವೆ ಮಾಡ್ಕೊಂಡು ಹೋಗಾರೆ. ಥೂ ಹೋಗು. ನಿನಗೆ ಗಂಡಿಲ್ಲ, ಗಂಡನ್ ಬಿಟ್ಟು ನೀನೇ ಬೇರೆ ಇದೆಯಾ. ತಾಯಿ ಮಗಳಿಬ್ರು ಹಳೆ ಮನೆಯಾಗ ಇದ್ದೀರಾ. ಇಂಥರ ನಿಮ್ಮಂಥ ಮನೆಗೆ ಯಾರು ಬರ್ತಿದ್ರು, ನಮ್ಮಂಥವ್ರು ಗೊತ್ತಿರಲಿಲ್ಲ. ಏನೋ ನಮ್ಮಂಥವ್ರು ಬಂದಿರೋದು ನಿನ್ನ ಅದೃಷ್ಟ ಅಂತ ತಿಳ್ಕ. ನಿನ್ನಂಥವ್ರ ಮನೆಗೆ ಬರ್ತಿರ್ಲಿಲ್ಲ ಯಾರು. ನಿನ್ನ ಮನೆ ನೋಡಿ ಹಳೇದಾಗೈತೆ. ಏನೋ ನಾವು ಹಿಂಗಿರೋದಕ್ಕೋಸ್ಕರ ಮದುವೆ ಮಾಡ್ಕೊಂಡ್ವಿ. ನಮ್ಮ ದುಡ್ಡು ಕಾಸು ಎಲ್ಲ ಇದ್ದಿದ್ರು ನಿನ್ನಂಥವಳನ್ನ ಮದುವೆ ಮಾಡ್ಕೊಂತೀವಿ. ನಿನ್ನಂಥವ್ರ ಮನೆಯಾಗೆಲ್ಲಿ ನಾವೇನು ತಂದಿದ್ವಿ, ನಾವು ತತ್ತಿದ್ವಿ. ಒಳ್ಳೆ ಮನೆಯ ತಗೋತಿದ್ವಿ. ಸ್ಟ್ಯಾಂಡರ್ಡ್ ಆಗಿರೋ ಮನೆಯಾಗ ತಗೋಬತ್ತಿದ್ವಿ ನಾವೆಣ್ಣ. ಇವಾಗ ನಿನ್ನ ಮಾಡ್ಕೊಂಬರಲಿಲ್ಲ, ನಮಗೆ ಕೊಡೋರಿರ್ಲಿಲ್ಲ. ಹೆಂಗ ಆಗೈತಿ. ಇವಾಗ ಯಾಕೆ ಸುಮ್ಮನಿರೋದು ಕಲಿ, ಸುಮ್ಮನೆ ಮಾತಾಡಬೇಡ. ಮಾತಾಡ್ತಿದ್ರೆ ನಾವು ಮಾತಾಡ್ತೀವಿ. ನೀನು ಅನ್ಕೋಬೋದು ನಾನು ಬೇರೆಯವ್ರನ್ನ ಆಗ್ತಿದ್ದೆ ಅಂತ. ನಿನ್ನ ಮಾಡ್ಕೊಂಡು ಹೋಗಾರ ಯಾರು ಇರಲಿಲ್ಲ, ನಾವು ಅನ್ಕೊಂತೀವಿ ಬೇರೆಯವ್ರನ್ನ ಮಾಡ್ಕೆ ಬರ್ಬೋದಾಗಿತ್ತು ಅಂತ. ನೀನು ಮಾಡ್ಕೊಂಬರಲಿಲ್ಲ, ನಮಗೆ ಕೊಡೋರಿರ್ಲಿಲ್ಲ. ಇಬ್ಬರೊಳಗೂ ಸರಿ ಆಗೈತೆ ಅಷ್ಟೇ. ನಾವೆಲ್ಲ ಮಾತಾಡಬೇಡ. ಹೆಂಗ ಮಾಡ್ತಿದ್ದೆ ನಾನು. ನೀನು ಸುಳ್ಳು ಹೇಳಿ ಯಾಕೆ ಮದುವೆ ಮಾಡ್ಕೊಂಡೆ. ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕ ಮಗ ಅವ್ನು ಸಂಜೆ ಇದ್ದಾನಲ್ಲ, ಅವನೇ ಇದಕ್ಕೆಲ್ಲ ಕಾರಣ. ಅವನೇ ಮಾಡಿದ್ದಿದ್ದೆಲ್ಲ, ನಮ್ಮ ಅಕ್ಕನೇ ಮಾಡಿದ್ದು. ಅವ್ಳು ಮನ್ಯಾಳ ಮುಂದೆ ಇಂಥದ್ದು ಮಾಡಲಿಲ್ಲ ಅಂದಿದ್ರೆ ನಾನು ನನ್ನ ಮಗಳು ಹೆಂಗ ನೆಮ್ಮದಿಯಾಗಿ ಇರ್ತಿದ್ವಿ. ಕೂಲಿನ ನಾಲಿನ ಮಾಡ್ಕೊಂಡು ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ. ನನ್ನ ಮಗಳು ಹಂಗೆ ಇರೋಳು. ಇಂಥ ನನ್ನ ಮುಂಡೆಯರಿಗೆ ಕೊಟ್ರೆ ಆತಲ್ಲ. ಇವಾಗ ನೋಡು ಹೆಂಗೆ ಮಾತಾಡ್ತಾ ಇದ್ದಾರೆ. ಇವಾಗೆಲ್ಲ ವಿಷಯ ಹೇಳಕ್ಕೆ ಬರ್ತೀರಾ. ಇವಾಗ ಏನೋ ಆಗೋದಾಗೈತೆ ಬಿಡ. ಮಾತಾಡಿ ಏನು ಕಂಗಾಡ್ತಾ ಇದೆಯಾ. ಅಯ್ಯೋ ದೇವ್ರೆ, ಹೇಳ್ತಾ ಇಲ್ವಾ ನಿಮ್ಗೆ ಹೆಂಗೆ ಕಮ್ಮಿ ಮಾಡಿಲ್ಲ ಬಿಡು, ನೋಡ್ಕೊಂತೀವಿ ಅಂತಂದ್ರು ಏನು ತಾಯಿ ಮಗಳು ಅಷ್ಟೊಂದು ನಿಗ್ರಾಡ್ತಾ ಇದ್ದೀರಲ್ಲ. ಅದೇ ಮತ್ತೆ ಇದ್ದಿದ್ದಂಗೆ ಹೇಳ್ತಾ ಇದೀವಿ. ಏನಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಒಡವೆ ಇಲ್ಲ, ವಸ್ತ ಇಲ್ಲ, ಇದ್ದಿದ್ದಂಗೆ ಹೇಳ್ತಾ ಇದೀವಿ ಅಷ್ಟೇನೆ. ಅದೇನು ಮಾಡ್ಕೊಂತೀರಾ ಮಾಡ್ಕೇಳ್ರಿ. ಅಷ್ಟೇ, ಇದ್ದಿದ್ದಂಗೆ ಹೇಳ್ಬಿಟ್ಟಿದ್ವಿ. ಯಾವತ್ತಿದ್ರು ಗೊತ್ತಾಗಲೇಬೇಕು, ಗೊತ್ತಾಗೈತೆ ಅಷ್ಟೇ ಕಣೋ. ಅಷ್ಟೇನೆ. ಯಾವ ದುಡ್ಡಿಲ್ಲ, ಕಾಸಿಲ್ಲ, ಒಡವೆ ಇಲ್ಲ, ಏನಿಲ್ಲ, ಮನೆನೂ ಇಲ್ಲ, ಮಠನೂ ಇಲ್ಲ, ಯಾವತ್ತೂ ಇಲ್ಲ. ಇರೋದು ಬಾಡಿಗೆ ಮನೆ. ಹೊಟ್ಟೆ ಒಂದು ನೋಡ್ಕೊಂತಿದ್ದಿ, ನಾನು ಕೂಲಿ ಮಾಡ್ತೀವಿ, ನಮ್ದು ಇಷ್ಟೇನೆ. ನಾನು ಇವಾಗ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಇವಾಗ ನೀನೇನ ಮಾಡ್ಕೆ ಇರಾದು ಸತ್ಯ ಹೇಳ್ಬಿಟ್ಟಿದ್ದೀವಿ. ಎಷ್ಟು ದಿನ ಮುಚ್ಚಿಟ್ರು ಇಷ್ಟೇನೆ. ಎಷ್ಟು ದಿನ ಮುಚ್ಚಿಟ್ರು ಒಂದೊಂದಿನ ಗೊತ್ತಾಗಲೇಬೇಕು ಅಂತ ಹೇಳಿ ಮನ್ಸು ಮಾಡಿ ಹೇಳ್ಬಿಟ್ವಿ. ಇರಾ ಸತ್ಯನ ಇದ್ದಿದ್ದಂಗೆ ಹೇಳ್ಬಿಟ್ವಿ. ಅಷ್ಟೇ. ನಾವೇನು ತಲೆನೇ ಕೇಳಿಸ್ಕೊಂಬಕ್ಕೆ ಹೋಗಲ್ಲ. ಬಟ್ ಏನು ಕಡಿಮೆ ಮಾಡಿದ್ದೀವಿ ಅವಳಿಗೆ. ನಾವು ಕೂಲಿ ಮಾಡ್ಕೊಂಡು ತಿಂದ್ರೂ ಅವತ್ತಿಂದ ಅವತ್ತೇ ಹೊಟ್ಟೆ ನೋಡ್ಕೊಂಡ್ರು ನಾವು ಕರೆಕ್ಟಾಗಿ ಮಾಡಿಕ್ಕಿದ್ದೀವಿ. ನೋಡ್ಕೊಂಡಿದ್ದೀನಿ ಅವಳನ್ನ. ನನ್ನ ಥರ ಯಾರೂ ನೋಡ್ಕೊಂಡಿಲ್ಲ. ಹಂಗೆ ನನ್ನಂಥ ಅತ್ತೆ ಸಿಗಕ್ಕೊಟ್ಟು ಪುಣ್ಯ ಮಾಡಿರಬೇಕು. ಅದು ಅವಳಿಗೆ ಅರ್ಥ ಆಗಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.